ಸ್ಕೂಲ್ ಸ್ಕೂಲ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಆಬ್ವಿಯಸ್ಲಿ ನಮ್ಮ ಫ್ರೆಂಡ್ಸ್. ನಿಮ್ಗೆ ಗೊತ್ತಿತ್ತಾ ಆ ಫ್ರೆಂಡ್ಸ್ ಈಗಲೂ ನಮ್ಮ ಜೊತೆಗಿರ್ತಾರೆ ಅಂತ? ಇಲ್ಲ ಅನಿಸುತ್ತೆ. ನಮ್ಗೆ ಗೊತ್ತಿದ್ದಷ್ಟೇ, ಒಂದು ಬೋರ್ಡ್ ಮೇಲೆ ನನ್ನ ನೇಮ್ ಬರೀದಿದ್ರೆ ಸಾಕು. ಆ್ಯಂಡ್ ಬರ್ತ್ಡೇಗೆ ಚಾಕ್ಲೇಟ್ ಕೊಡೋಕ್ಕೆ ನನ್ನನ್ನೇ ಕರ್ಕೊಂಡು ಹೋಗ್ಬೇಕು. ಆಬ್ವಿಯಸ್ಲಿ ನನಗೆ ಎಕ್ಸ್ಟ್ರಾ ಚಾಕ್ಲೇಟ್ ಕೊಡಬೇಕು. ನಮ್ಮ ಬೆಸ್ಟ್ ಫ್ರೆಂಡ್ ಅನ್ನೋ ಮೀನಿಂಗ್ ಗೊತ್ತಿಲ್ಲ, ಬಟ್ ಯಾವ್ದಾದ್ರು ಟೀಚರ್ ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್ ಅಂತ ಕೇಳಿದ್ರೆ ಅವ್ರು ನನ್ನ ಹೆಸರನ್ನೇ ಹೇಳಬೇಕು. ಇದನ್ನೇ ಅನಿಸುತ್ತೆ ನಿಷ್ಕಲ್ಮಶವಾದ ಸ್ನೇಹ ಅಂತ ಹೇಳೋದು. ಹಾಯ್ ಮ್ಯಾಮ್. ಅಲ್ಲ ಹೇಳಿದ್ಲು ನೆನ್ನೆನೆ ಸರ್ಪ್ರೈಸಿಂಗ್ ಅಲ್ಲಿ ಇರ್ಲಿಲ್ಲ. ಬರ್ತಾಳೆ ಐಶ್ವರ್ಯ. ನಂಬರ್ 2 ಆಲೆನ್. ನಮ್ಮ ಕ್ಲಾಸ್ ಟೀಚರ್ಗೆ ನಮ್ಮ ಅಟೆಂಡೆನ್ಸ್ ಆರ್ಡರ್ ವೈಸ್ ಹೇಳಿ ಅಂತ ಕೇಳೋಕೆ ಎಷ್ಟು ಮಜಾ ಇತ್ತು ಗೊತ್ತಾ? ಆ್ಯಂಡ್ ನಂಗೆ ಸಿಕ್ತು ಒಂದು ಬೆಸ್ಟ್ ಪಿಕ್ಚರ್. ಈಗ ಅಲ್ಲೇ ತಾನೇ ನೋಡ್ಬಿಟ್ಟು ಹೇಳಿದೆ ಅಲ್ಲಿ ಇವರು ಅಂದ್ರು ಹಾಯ್ ಸರ್. ನೋಡೇ ಇಲ್ಲ ನಾನು ಬಂದಾಗೆಲ್ಲ ನಿನ್ನ ಕೇಳ್ತಾ ಇದ್ದೆ, ನೀನು ಮಿಸ್ ಮಾಡ್ತಾ ಇದ್ದೆ, ನಾನು ಮಿಸ್ ಮಾಡ್ತಾ ಇದ್ದೆ. ಫೇವ್ರೆಟ್ ಟೀಚರ್ ನಮ್ಮನ್ನ ಮಿಸ್ ಮಾಡ್ಕೋತಾರೆ ಅಂತ ಕೇಳೋಕ್ಕೆ ಬೇಜಾರ್ ಜೊತೆ ಖುಷಿ ಕೂಡ. ಹುಟ್ತಾ ಬಡವನಾಗ್ಬಿಟ್ಟದಲ್ಲ, ಸಾಯ್ತಾ ನಾವು ಬಡವನಾಗಿ ಸಾಯ್ಬಾರ್ದು ಅಲ್ವಾ? ಈ ಕ್ಷಣ ಸುಕ್ಷಣ, ಈ ದಿನ ಸುದಿನ ಅಲ್ವಾ? ಸೊ ಹಾಗಾಗಿ ಈ ದಿನ ನಮಗೆ ಸುದಿನನೇ. ವಾವ್, ಇದೆಲ್ಲ ಕೇಳ್ತಿದ್ರೆ ಈಗಲೂ ಕ್ಲಾಸ್ಗೆ ಹೋಗಿ ಪಾಠ ಕೇಳೋಣ ಅನ್ಸುತ್ತೆ. ಬಾಯ್ಸ್ ಅಂತ ಫಸ್ಟ್ ನೆನಪು ಬರ್ತಾರೆ ನನಗೆ ಇಬ್ಬರು ಮೇಡಮ್, ಸುಜನ್, ದರ್ಶನ್, ಅವರೆಲ್ಲ ನೆನಪು ಬರ್ತಾರೆ. ಅವರೆಲ್ಲ ತುಂಬ ಅವರು ಅಷ್ಟು ಸಂತೋಷನ ಕೊಟ್ಟಿದ್ದಾರೆ, ತುಂಬ ಬೈದಿದ್ವಿ, ಎಲ್ಲ ಮಾಡಿದ್ವಿ, ಜಾಸ್ತಿ ಪನಿಷ್ಮೆಂಟ್ ಕೊಟ್ಟಿದ್ವಿ. ಆದರೂ ಅವ್ರು ಇವತ್ತು ನಮ್ಮಲ್ಲಿದ್ದಾರೆ ಅಂದರೆ ಅವರು ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿ ಅಷ್ಟೇ ಅಲ್ವಾ? ಎಲ್ಲರೂ ಒಂದೊಂದಿನ ಮಕ್ಕಳು ಈ ಚೆನ್ನಾಗಿ ಇಲ್ಲೇ ನಾವು ಸ್ಕಿಟ್ ಎಲ್ಲ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಅಲ್ಲಿಂದ ಇಲ್ಲಿ ತೆಗಿತೀವಿ ನೀವು ಇಲ್ಲಿ ಐಶು ಎಲ್ಲಿ ಐಶು ಏನ್ ಮಾಡ್ತಾಳೆ ಬೇಡ ರೆಕಾರ್ಡ್ ಮಾಡ್ತಾ ಇದ್ದಾರೆ ಮ್ಯಾಮ್. ನೀವು ಅವಾಗ್ಲಿಂದನೂ ಜಾಸ್ತಿ ತಗೊಂಡು ಹೋಗ್ತೀರಾ ಎಲ್ಲರೂ ಏನು ತಗೋಗಲಿಲ್ಲ ಒಂದು ಬುಕ್ ಯಾರೊಬ್ಬ ಪ್ರತಿಭಾ ಮ್ಯಾಮ್ ಇಸ್ ದೇರ್ ಆಲ್ವೇಸ್ ಆಲ್ ಥಿಂಗ್ಸ್ ವಿಲ್ ಕಮ್ಸ್ ಟು ಮೀ ಓನ್ಲಿ. ದಟ್ಸ್ ಆಲ್ ಯು ನೋ ನಾ ಶಿ ಇಸ್ ಅ ಸೈನ್ಸ್ ಟೀಚರ್. ಅಯ್ಯೋಪ್ಯಾಕ್ ಮೇವೆಲ್ಲ ಮ್ಯಾಮ್ ನನ್ನ ಕೆಮಿಸ್ಟ್ರಿ ಎಲ್ಲ ಅರ್ಥ ಆಯ್ತಾ ಮಕ್ಕಳು? ಕೆಮಿಸ್ಟ್ರಿ ಅವರೆಲ್ಲ ಅದೇ ಮಾಡ್ತಿದ್ರು ಕ್ಲಾಸಿಫಿಕೇಶನ್ ಎಲ್ಲ ಬಯಾಲಜಿನ ತಗೋತಿದ್ದ ಆದ್ರೂ ನಾಟ್ ಅ ಬೇಡ ಸರ್. ಗರ್ಲ್ಸ್ನ ಚೆನ್ನಾಗಿ ಓದ್ತಾ ಇದ್ರು, ಬಾಯ್ಸ್ ಅಂತೂ ಒಂದು ಫಿಶ್ ಮಾರ್ಕೆಟ್ ಅಂತ ಪಾಸ್ ಆಗಿ ಒಳ್ಳೆ ರಿಸಲ್ಟ್ ತಗೊಂಡಿದ್ದಾರೆ, ಒಳ್ಳೆ ಹೆಸರು ಕೊಟ್ಟಿದ್ದಾರೆ ನಮ್ಮ ಸ್ಕೂಲ್ಗೆ. ಈಗ ಅವರು ಒಳ್ಳೆ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಒಳ್ಳೆ ಚೆನ್ನಾಗಿ ಎಜುಕೇಶನ್ ಪಡ್ಕೊಂಡು. ಅದೇ ರೀತಿ ನೀವು ಆಗುತ್ತೆ ಅಷ್ಟೇ. ಅವ್ರು ಯಾರು ಅಂತ ನೀವು ಕೇಳ್ಬಿಡಲ್ಲ. ಹೊಡಿಸ್ಕೊಂಡು ಬೈಸ್ಕೊಂಡು ಈಗ ದೊಡ್ಡದಾಗಿ ಆಫೀಸರ್ಸ್ ಟೀಚರ್ಸ್ ಅವರೆಲ್ಲ ಕೆಲಸ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಚೆನ್ನಾಗಿ ಹಂಗೆ ಓದಬೇಕು ಅಂದರೆ ನೀವು ಈಗಿನ ಚೆನ್ನಾಗಿ ಓದಬೇಕು. ಅಕ್ಕಂತರ ನೀವೆಲ್ಲರೂ ಚೆನ್ನಾಗಿ ಓದಿದ್ರೆ ಅವ್ರ ಥರ ನೀವು ಒಳ್ಳೆ ಜಾಬ್ ಹೋಗ್ತೀರಾ. ಓದ್ತೀರಾ ಎಲ್ಲರೂ? ಆಮೇಲೆ ಅಲ್ಲಿ ಪೂರ್ತಿ ಶ್ಯಾಡೋ ಪ್ಲೇಸ್ಗಳು. ಇದು ನಮ್ಮ ಟ್ರೋಬೋಲ್ ಕೋಟ್ ನೆಟ್ಟ ತೆಗ್ಬಿಟ್ಟವ್ರೆ. ನಾನು ಕೀರ್ತನ ಕತ್. Is this the place we used to love? Is this the place that I've been dreaming of? Oh, simple thing, where have you gone? ಒಬ್ಬ ವ್ಯಕ್ತಿಯ ನಡತೆ, ಕೌಶಲ್ಯ, ಭವಿಷ್ಯವನ್ನು ರೂಪಿಸುವ ಶಿಕ್ಷಕ ವೃತ್ತಿ ತುಂಬ ಶ್ರೇಷ್ಠವಾದದ್ದು ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಎಷ್ಟು ಪರ್ಫೆಕ್ಟಾಗಿ ಹೇಳಿದಾರಲ್ವ ಅಂತ ಇವಾಗ ಅನಿಸ್ತು.